ಐಶ್ವರ್ಯ ಕ್ರಿಶ್ ಹತ್ರ ಹೋಗಿ ಅಪ್ಕೊಂಡು, ನಾನು ಯಾವ ತಪ್ಪು ಮಾಡಲಿಲ್ಲ ಅಣ್ಣಯ್ಯ ಅಂದ್ಲು ಕ್ರಿಶ್. ಐಶ್ವರ್ಯ ಬಾಯಿ ಮೇಲೆ ಕೈಯನ್ನು ಇಟ್ಟು, ನೀನು ಈ ಕ್ರಿಶ್ನ ತಂಗಿ ಐಶ್ವರ್ಯ, ನನ್ನ ತಂಗಿ ತಪ್ಪು ಮಾಡೋದಿಲ್ಲ ಅಂದ. ಐಶ್ವರ್ಯ ಕ್ರಿಶ್ನ ಗಟ್ಟಿಯಾಗಿ ಹಿಡ್ಕೊಂಡು ಅತ್ತೇ ಬಿಟ್ಲು. ಕ್ರಿಶ್ ಕೂಡ ಅತ್ತೇ ಬಿಟ್ಟ. ಹೇಳಬೇಕಂದ್ರೆ ಎಲ್ಲರೂ ಕೂಡ ಹತ್ರು. ಐಶ್ವರ್ಯಗೋಸ್ಕರ ಆರ್ಡರ್ ಮಾಡಿದ ಎಲ್ಲವೂ ಬಂದವು. ಸ್ಪಂದನ ಪವಿತ್ರ ಹೋಗಿ ಎಲ್ಲವನ್ನ ನೋಡಿದ್ರು. ಕ್ರಿಶ್ ಹೋಗಿ ಕೋಪದಿಂದ ನೋಡ್ದ. ಪವಿತ್ರ ಸೈಲೆಂಟಾಗಿ ಪಕ್ಕಕ್ಕೆ ಬಂದುಬಿಟ್ಲು. ಅಂಜಲಿ ಅತ್ತೆ ಬಂದು ಕೋಪವಾಗಿ ಕಿರ್ಚಿದ್ರು. ನಿನಗಿರೋ ಆರೋಗ್ಯ ಏನು, ನೀನು ಮಾಡ್ತಾ ಇರೋದೇನು, ಇಷ್ಟು ಭಾರಗಳನ್ನ ಹೊರೋದಕ್ಕೆ ಬಂದ್ಯಾ, ಬುದ್ಧಿ ಇದೆಯಾ ನಿನಗೆ ಅಂತ ಕಿರ್ಚಿದ್ಲು. ವಿರಾಟ್ ಪವಿತ್ರಾಳನ್ನು ಕೋಪದಿಂದ ನೋಡ್ದ. ಸ್ಪಂದನಾಳನ್ನು ಬೈದ ನಂತರ ಪವಿತ್ರಾಳನ್ನೂ ಬೈದ್ರು ಅತ್ತೆ. ಐಶ್ವರ್ಯ ಸೂರ್ಯನನ್ನು ನೋಡಿದ್ಲು. ಎಲ್ಲರೂ ಗರ್ಭಿಣಿಯರು ಅಂತ ಚಿಕ್ಕದಾಗಿ, ಏನೋ ಎಲ್ರೂನಾ ಅಂದ್ಲು ಶಾಕಾಗಿ. ಅಂತ ವಿಷಯ ಹೇಗೆ ಬದಲಾಯಿತು ಅಂತ ಚಿಕ್ಕದಾಗಿ ಹೇಳ್ದ. ಗಟ್ಟಿಯಾಗಿ ನಗ್ತಾ ಅಲ್ಲೇ ಕೂತ್ಲು. ಎಲ್ಲರೂ ಐಶ್ವರ್ಯನ ನೋಡಿದ್ರು. ಏನಿಲ್ಲ, ಒಟ್ಟಿಗೆ ಎಲ್ಲರ ಗರ್ಭಧಾರಣೆ ದಿನದ ಬಗ್ಗೆ ಈಗಷ್ಟೇ ತಿಳಿತು. ಥ್ಯಾಂಕ್ ಯು ಅಣ್ಣೆಯಂದಿರೇ ಅಂದ್ಲು ಐಶ್ವರ್ಯ ನಗ್ತಾ. ರಾಕ್ಷಸಿ ಬಾಯಿ ಮುಚ್ಚು ಅಂದ ವಂಶಿ. ದಿವ್ಯಾ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಚಿಕ್ಕನಾದ್ನಿ ಅಂದ್ಲು. ದಿವ್ಯಾ ನೋಡಿದ್ಲು. ಏನಾಯಿತು ಅಂದ್ಲು ಚಿಕ್ಕದಾಗಿ. ಏನಿಲ್ಲ ಬಿಡು ಅಂದ್ಲು ನಗ್ತಾ. ನಿನ್ನಗೂ ನೋಡಿ ವಂಶಿ ಅಣ್ಣಯ್ಯ ಬಿದ್ದು ಹೋಗಿರ್ತಾನೆ ಅಂದ್ಲು ಐಶ್ವರ್ಯ. ದಿವ್ಯಾನಕ್ಕೂ ಸೈಲೆಂಟಾಗಿ ಹೊಟ್ಟೋದ್ಲು. ಎಲ್ಲವನ್ನೂ ಐಶ್ವರ್ಯ ಇರ್ತಿರೋ ಅತಿಥಿ ಕೊಠಡಿಯಲ್ಲಿಟ್ಟು ಹಾಲಿಗೆ ಬಂದರು. ಸೂರ್ಯ ಕ್ರಿಶ್ ಮುಂಭಾಗಕ್ಕೆ ಬಂದು, ಸರ್ ಒಮ್ಮೆ ಕೇಳಿ ಅಂದ. ಕ್ರಿಶ್ ಎಳೆದು ಒಂದು ಬಾರಿಸ್ದ. ಸ್ಪಂದನ ಗಟ್ಟಿಯಾಗಿ ಕಿರ್ಚಿದ್ಲು. ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ರು. ಯಾವುದೇ ಕಾರಣ ಆಗಿರ್ಬೋದು, ಸೂರ್ಯ ಈ ಮನೆ ಅಳಿಯ, ರಾಧಾ ಮನೆ ಅಳಿಯ ಅಂತ ಗಟ್ಟಿಯಾಗಿ. ಎಲ್ಲರೂ ಸ್ತಬ್ಧರಾಗಿ ನಿಂತರು ಆಕೆ ಹೇಳಿದ್ದಕ್ಕೆ. ರಾಧಮ್ಮ ಅಂದ ಕ್ರಿಶ್. ಹೌದು, ರಾಧಾ ಅವ್ರ ನಿಯಮಗಳು ಹೇಗಿರುತ್ತವೋ ನಿಮಗೆ ಗೊತ್ತು. ಐಶ್ವರ್ಯ ದೇವಿ ಕೊರಳಲ್ಲಿ ಯಾವಾಗ ತಾಳಿ ಬಿತ್ತೋ ಆ ಕ್ಷಣದಿಂದಲೇ ಇವರು ಈ ಮನೆ ಅಳಿಯ. ಈ ಮನೆಯ ಗೌರವ ಮರ್ಯಾದೆಗಳನ್ನ ಕಾಪಾಡೋದು ಈ ಮನೆಯ ಸೊಸೆಯಾಗಿ ನನ್ನ ಜವಾಬ್ದಾರಿ ಅಂತ ಕಿರ್ಚಿದ್ಲು. ಕ್ರಿಶ್ ಕೋಪದಿಂದ ನೋಡ್ದ. ಎಲ್ಲರನ್ನು ನೋಡಿ ಹೊಡಿ ಅಂದ್ಲು ಗಟ್ಟಿಯಾಗಿ. ಎಲ್ಲರೂ ಓಡಿದ್ರು, ಐಶ್ವರ್ಯ ಸೂರ್ಯ ಮತ್ತು ಹಿರಿಯರನ್ನು ಬಿಟ್ಟು. ಸೂರ್ಯ ಮುಂಭಾಗಕ್ಕೆ ಬಂದು, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಆದರೆ ಅವರ ಅನುಮತಿ ಇಲ್ಲದೆ ನೀವು ಹೀಗೆ ಮಾಡೋದು ತಪ್ಪು. ನೀವು ಈ ಮನೆಯ ಅಳಿಯಾನೇ ಆಗಿರ್ಬೋದು, ಆದರೆ ಅವರ ಮಾತನ್ನು ಮೀರಿ ನೀವು ಏನು ಮಾಡೋದಕ್ಕೆ ಬರೋದಿಲ್ಲ, ಮಾಡಬಾರ್ದು ಅಷ್ಟೇ. ಅವರು ನಿಮ್ಮ ಬಾಸ್, ನಿಮ್ಮ ಅವ ಮಾತ್ರ ಅಲ್ಲ, ರಾಧಾ ಸಂಸ್ಥೆಯ ಅಧಿಪತಿ, ರಾಧಾ ಸಾಮ್ರಾಜ್ಯಕ್ಕೆ ಮಹಾರಾಜ, ನೆನ್ಪಿಟ್ಕೊಳ್ಳಿ ಮೊದಲು ಅವರು ಅಂದ್ಲು ಗಂಭೀರವಾಗಿ. ಸೂರ್ಯ ಹ್ಞೂ ಅಂತ ತಲೆಯನ್ನು ಆಡಿಸ್ದ. ಸ್ಪಂದನ ಕ್ರಿಶ್ ಹತ್ರ ಹೋಗಿ ಕ್ರಿಶ್ ಕಾಲುಗಳ ಮೇಲೆ ಬಿದ್ದುಬಿಟ್ಲು. ಕ್ಷಮಿಸಿ ಅಂತ. ಕ್ರಿಶ್ ತಕ್ಷಣ ಹಿಡಿದೆಪ್ಸಿ, ಬೇಡ ತಾಯಿಯಾಗಿ ಮಾಡಬೇಡ, ನನ್ನ ರಾಧಮ್ಮನ ಬಗ್ಗೆ ನಂಗೆ ಗೊತ್ತು ಅಂದ. ಸಾರಿ ಅಂದ್ಲು ಅಳುತ್ತಾ. ಅಂತ ಕಣ್ಣು ಒರೆಸಿ ಕಣ್ಣುಗಳ ಮೇಲೆ ಮುತ್ತಿಟ್ಟು, ನೀನು ನನ್ನ ರಾಧಮ್ಮ ಅಂದ ನಗ್ತಾ. ಅಂದು ಕಣ್ಣು ಒರೆಸ್ಕೊಂಡು ನಗ್ತಾ. ಎಲ್ಲರೂ ಚೆನ್ನಾಗಿ ನೋಡ್ತಿದ್ದಾರೆ ಅವ್ರನ್ನ. ಐಶ್ವರ್ಯ ಮಾತ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡು ನೋಡ್ತಾ, ಕ್ಷಮಿಸು ನಾದ್ನಿ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಿದ್ದಾಳೆ. ಅಂಜಲಿ ಮತ್ತೆ ಬಂದು, ಮಗಳೇ ಮಲಗು, ಸಮಯ ನೋಡು ಅಂದ್ಲು. ಐಶ್ವರ್ಯ ಕೊಠಡಿಗೆ ಹೋಗ್ತಾ ಇರಲು, ಹಾಲ್ನಲ್ಲಿ ಮಲಗೋಣ ಅಂದ ಸೂರ್ಯ. ವಿರಾಟ್ ಬಂದು, ಅವಶ್ಯಕತೆ ಇಲ್ವೋ, ನೀನು ಕೂಡ ಅವಳ ಜೊತೆ ಮಲಗು, ಅವಳನ್ನು ನೋಡ್ಕೋಬೇಕಲ್ವಾ, ನೋಡ್ಕೊಳ್ಳಿ ಹಾಗೆ ಅಂತ ನಿಮ್ಮ ಸಿಸ್ಟಮ್ ಆನ್ ಮಾಡ್ಕೊಂಡಿರಿ ಅಂದರೆ ಬೆಳಿಗ್ಗೆ ಮೋಟಾರ್ ಬೋರ್ಡ್ ಬದಲಾಯಿಸ್ತೀನಿ ಅಂದ ವಿರಾಟ್. ಸೂರ್ಯಗೆ ಅರ್ಥ ಆಗದೆ ಅಂದರೆ ಏನು ಸರ್ ಅಂದ. ಕೆಲ್ಸಕ್ಕೆ ಬರ್ತೀಯಾ ಹೋಗು ಅಂದ ವಿರಾಟ್ ಕೋಪದಿಂದ ನೋಡ್ದ. ಸೂರ್ಯ ಶಿವನ್ನ ನೋಡ್ದ. 2ನೇ ಪ್ರೊಡಕ್ಷನ್ ಪ್ರಾರಂಭ ಮಾಡಬೇಡಿ ಅಂತಿದ್ದಾರೆ ಅಂದ ಶಿವ. ಸೂರ್ಯ ಆಶ್ಚರ್ಯದಿಂದ ನೋಡ್ದ. ಕ್ರಿಶ್ ಚುರುಕಾಗಿ ನೋಡ್ದ. ಅವಳ ಆರೋಗ್ಯ ಹೀಗಿದೆ, ಅವಳು ಹೇಗಿದ್ದಾಳೆ, ಏಕೆ ಸರ್ ಹೀಗೆ ಆಲೋಚನೆ ಬರುತ್ತೆ ಅಂದ ಸೂರ್ಯ. ಸರಿ ಹೋಗು ಅಂದ ವಿರಾಟ್. ಎಲ್ಲರೂ ಅವರವರ ಕೊಠಡಿಗೆ ಹೊರಟೋದ್ರು. ಸ್ಪಂದನ ಕೊಠಡಿಗೆ ಹೋಗಿ ಫ್ರೆಶ್ ಆಗಿ ಬಂದು ನಿಂತಳು. ಕ್ರಿಶ್ ಕೋಪದಿಂದಿದ್ದಾನೆ, ಇದು ಗೊತ್ತು, ಕಿರಿಕಿರಿ ಅಸಹನೆಯಿಂದಿದ್ದಾನೆ. ಆದರೆ ಸ್ಪಂದನ ಮುಂಭಾಗ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾನೆ. ಆಹಾ ಮಾವನವರೇ ಅಂದ್ಲು. ನೋಡ್ದ. ನನ್ನ ಹತ್ರ ನೀವು ನಿಮ್ಮ ಹಾಗೆ ಇರ್ತೀರಿ ಅಲ್ವಾ ಅಂದ್ಲು. ಸೈಲೆಂಟಾಗಿ ನೋಡ್ದ. ಮತ್ತು ಯಾಕೆ ನೀವು ನನ್ನ ಜೊತೆ ನಿಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀರಿ, ನನ್ನ ಆರೋಗ್ಯ ಚೆನ್ನಾಗಿದೆ, ನೀವು ನನಗೋಸ್ಕರ ಅಡ್ಜಸ್ಟ್ ಆಗ್ತಿದ್ದೀರಿ ಅಂತ ಅಂದ್ಲು. ಹತ್ತಿರ ಕರ್ಕೊಂಡು, ಇನ್ನೊಬ್ರಿಗೋಸ್ಕರ ಯಾಕೆ ಅಡ್ಜಸ್ಟ್ ಆಗ್ಬೇಕು ರಾಧಮ್ಮ, ಯಾರಿದ್ದಾರೆ ನನಗೆ ನಿನ್ನನ್ನು ಬಿಟ್ಟು ಅಂದ. ಅದಕ್ಕೆ ಬೇಡ ಅಂತಿದ್ದೀನಿ, ನನ್ನ ಮುಂದೆ ನನಗೋಸ್ಕರ ಅಡ್ಜಸ್ಟ್ ಆಗಬೇಡಿ ನೀವು, ಇಷ್ಟ ಆಗ್ತಿಲ್ಲ ಹೀಗೆ ನನಗೆ. ನಾನು ಮಾತ್ರ ನಿಮಗೋಸ್ಕರ ಇದ್ದರೆ, ನನ್ನ ಹತ್ರ ನೀವು ಅಡ್ಜಸ್ಟ್ ಆದರೆ ಇನ್ನು ನಾನೇಕೆ ನಿಮಗೆ ಅಂದ್ಲು ಅಳ್ತಾ. ರಾಧಮ್ಮ ಅಂತ ತಪ್ಕೊಂಡು ಸೈಲೆಂಟಾಗಿ ಉಳ್ಕೊಂಡ.
ಗೊತ್ತು ಹೀಗೆ ನಡೆಸೋದು ನಿಮ್ಗೆ ಇಷ್ಟ ಆಗಲಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ. ನಿಜಕ್ಕೂ ನಮ್ಮ ಜೀವನದಲ್ಲಿ ನಾವೇ ಇಲ್ಲ. ಕನಿಷ್ಠ ನನ್ನ ಜೊತೆ ಆದರೂ ಹೀಗಿರಬೇಡಿ ನೀವು. ನನ್ನ ಕೃಷ್ಣ ಹೀಗಿರಬಾರ್ದು ಅಂದ್ಲು ಕ್ರಿಶ್ ಕಣ್ಣುಗಳ ಒಳಗೆ ನೋಡ್ತಾ. ಕ್ರಿಶ್ ಸ್ಪಂದನಾಳ ಕಣ್ಣುಗಳ ಮೇಲೆ ಮುದ್ದಿಟ್ಟು ಮಡಲಲ್ಲಿ ಕೂರಿಸ್ಕೊಂಡು ರಾಧಮ್ಮ ಅಂತಂದ. ನೋಡಿದ್ಲು. ಅಪ್ಪ ಏನೋ ಮಾಡಿದ್ರು ಅಂತ ಕೋಪವಾಗಿದ್ದೇನೆ. ಕಾರಣ ಏನಂತ ಗೊತ್ತಾಗ್ತಿಲ್ಲ. ಅದು ಯಾವುದಾದ್ರೂ ಆಗಿರಬಹುದು. ಆಗ ಮಾಡೋದು ತಪ್ಪು. ಅವ್ರು ಇಲ್ದಿದ್ರು ಇದೇನಲ್ಲ ವಂಶಿ, ವಿರಾಟ್, ಕಾರ್ತಿಕ್, ಹರ್ಷ ಕೂಡ ಅಷ್ಟೇ. ಇಲ್ದಿದ್ರೆ ಕಷ್ಟಪಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಬದುಕೇ ಇರ್ತೀನಿ. ನೀನು ಹಾಗಲ್ಲ ತಾಯಿ. ನಾನು ಬದುಕಿದ್ದೀನಿ ಅಂದರೆ ಕಾರಣ ನೀನು. ಬದುಕಿರೋದೇ ನಿಂಗೋಸ್ಕರ. ಐಶು ಜೀವನ ಈಗಾಗಲೇ ಸೆಟಲ್ ಆಗಿದೆ ಅಂತ ತಿಳಿಲಿಲ್ಲ. ಈಗ ಆ ಜವಾಬ್ದಾರಿ ಕೂಡ ಇಲ್ಲ. ಇರೋದು ನೀನು ಮಕ್ಕಳು ಅಷ್ಟೇ ಅಂದ ಕ್ರಿಶ್. ಯಾಕೆ ಕೃಷ್ಣ ಈಗ ಆಗೋದ್ರಿ ನೀವು? ಏನಾಯಿತು ನಿಮಗೆ ಅಂದ್ಲು. ಸೈಲೆಂಟಾಗಿ ನೋಡ್ದ. ನನಗೆ ಏನೋ ಡೇಂಜರ್ ಅಂತ ಅಂದರು ಅಲ್ವಾ, ಅದನ್ನು ಯೋಚಿಸ್ತಿದ್ದೀರಾ ಅಂದ್ಲು. ಗಟ್ಟಿಯಾಗಿ ಒಪ್ಕೊಂಡ. ನನಗೇನೂ ಆಗೋದಿಲ್ಲ, ನಿಮ್ಮೊಂದಿಗೆ ಇರ್ತೀನಿ ನಾನು ಅಂದ್ಲು ಕಣ್ಣ ನೀರು ತುಂಬಿಕೊಂಡು. ಇರಬೇಕು ರಾಧಮ್ಮ, ಕೊಲ್ತೀನಿ ಇಲ್ದಿದ್ರೆ ಅಂದ ಕೋಪದಿಂದ. ಯಾರಿದ್ದಾರೆ ಕೃಷ್ಣಯ್ಯ ನನ್ನನ್ನು ಏನಾದರೂ ಮಾಡೋದಕ್ಕೆ ಅಂತ ಅನುಮಾನದಿಂದ ನೋಡ್ತಾ ಅವರ ಅಂದ್ಲು ಚಿಕ್ಕದಾಗಿ. ಇಲ್ಲ ರಾಧಮ್ಮ ಅಂದ. ಅರ್ಥ ಆಗದೆ ನೋಡಿದ್ಲು. ಜೀವರಾಜ್ ಮತ್ತು ಕರಣ್ ಸಾಮಾನ್ಯ ಜನರಂತೆ ಜೀವನ ನಡೆಸ್ತಿದ್ದಾರೆ. ಅವರೀಗ ಸಂತೋಷವಾಗಿದ್ದಾರೆ. ಆದರೆ ಈಗಲೇ ಅಲ್ಲ, ಅವರಿಗೆ ಇನ್ನೂ ಸಮಯ ಬೇಕು. ಜೀವಜ್ಞ ಅವರೆಲ್ಲ ಅವ್ರ ಪಾಡವರಿದ್ದಾರೆ. ಗೋಪಾಲ್ ಇನ್ನೂ ಬದುಕೇ ಇದ್ದಾನೆ ಅಷ್ಟೇ, ಮುಕ್ತಿ ಇಲ್ಲ ರಾಧಮ್ಮ ಅವನಿಗೆ ಅಂದ. ಸೈಲೆಂಟಾಗಿ ನೋಡಿದ್ಲು. ಸ್ಪಂದನಾಳ್ ಕೈ ಬೆರಳುಗಳನ್ನ ಪೋಣಿಸಿ ಸೈಲೆಂಟಾಗಿ ನೋಡ್ದ. ಅನುಮಾನದಿಂದ ನೋಡಿದ್ಲು. ಕಲಾವತಿಯ ಕಿಡ್ನಿ ಬಗ್ಗೆ ಹೇಳ್ದ. ಆಶ್ಚರ್ಯದಿಂದ ನೋಡಿದ್ಲು. ಹೋದರೆ ಹೋಗಲಿ ರಾಧಮ್ಮ, ಕನಿಷ್ಠ ಈಗಲಾದರೂ ಒಂದು ಒಳ್ಳೆ ಕೆಲಸ ಮಾಡಿ ಹೋಯ್ತು ನೋಡು. ನಾನು ಎಷ್ಟು ಒಳ್ಳೆ ಹುಡುಗ, ಬೇಗ ಮುಕ್ತಿಯನ್ನು ಪ್ರಸಾದಿಸ್ಬಿಟ್ಟೆ ಅಂದ ನಗ್ತ. ಕೃಷ್ಣ ಅಪ್ಕೊಂಡು ಸೈಲೆಂಟಾಗಿ ಉಳ್ಕೊಂಡ್ಲು. ರಾಧಮ್ಮ ಅಂದ. ನೋಡಿದ್ಲು. ಜಗಳ ಆಡ್ಬೇಕಾ ನನ್ನ ಜೊತೆ ಅಂದ. ಆಶ್ಚರ್ಯದಿಂದ ಕಣ್ಬಿಟ್ಟು ನೋಡಿದ್ಲು. ಕಣ್ಣುಗಳ ಮೇಲೆ ಮುತ್ತಿಟ್ಟು ಆಡ್ಬೇಕಾ ರಾಧಮ್ಮ ಅಂದ. ಆಜ್ಞಾಪಿಸಲು ಸಾಧ್ಯವೇ? ವಿನಂತಿ ಮಾಡ್ಬೋದಷ್ಟೇ. ತಡೆಯೋದಕ್ಕೆ ಸಾಧ್ಯನಾ? ಬೇಡ್ಕೊಳ್ಬೋದಷ್ಟೇ. ಒಮ್ಮೆ ಜಗಳ ಆಡ್ರಾದಮ್ಮ ನನ್ನೊಂದಿಗೆ, ನೋಡ್ಬೇಕು ಹೇಗೆ ಜಗಳ ಆಡ್ತೀಯಾ ಅಂದ. ಕನಸಿನಲ್ಲಿ ಕೂಡ ಊಹಿಸ್ಕೊಳ್ಳಲಾರೆ ಅಂದ್ಲು ನಗ್ತ. ರಾಧಮ್ಮ ತೊಂದರೆ ಕೊಡಬೇಡಿ ಅಂದ. ಕೋಪದಿಂದ ನೋಡಿದ್ಲು. ನಡುವಿನ ಮೇಲಿರೋ ಕೈ ತೆಗಿತಾ. ಕೋಪ ತರಿಸ್ಬೇಡ ರಾಧಮ್ಮ ಅಂದ. ನಗ್ತಾ ನೋಡಿದ್ಲು. ಕಣ್ಮೇಲೆ ಮುತ್ತಿಟ್ಟು ನೀನು ನನ್ನ ರಾಧಮ್ಮ ಅಂದ. ಹಾಗೆಯೇ ಸ್ವಲ್ಪ ಹೊತ್ತಿಗೆ ಇಬ್ಬರು ನಿದ್ರೆಗೆ ಜಾರಿದ್ರು. ಕ್ರಿಶ್ ಸ್ಪಂದನಾಳನ್ನು ಮಲಗಿಸಿ ಹೊಟ್ಟೆ ಮೇಲೆ ಕೈ ಇಟ್ಟು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಮಾತಾಡಿ ಆಮೇಲೆ ಆತ ಮಲಗ್ದ. ಸ್ಪಂದನ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಕೆಳಗೆ ಬಂದು ಪೂಜೆ ಮಾಡಿ ಕಿಚನ್ಗೆ ಹೋದ್ಲು. ಒಬ್ಬೊಬ್ಬರೇ ಬಂದರು. ವೇಗವಾಗಿ ಕೆಲಸ ಮಾಡ್ತಾ ಮಾಡಿಸ್ತಿದ್ದಾಳೆ. ಐಶು ಜಸ್ಟ್ ಎದ್ದು ಹೊರಗೆ ಬಂದ್ಲು. ಸ್ಪಂದನ ಕೋಪದಿಂದ ನೋಡಿದ್ಲು. ಅರ್ಥ ಆಗದೆ ನೋಡಿದ್ಲು. ಯಾಕಾಗಿ ನೋಡ್ತಿದ್ದಾರೆ ಅಂತ ತಿಳಿದೆ. ಎಲ್ರನ್ನೂ ನೋಡಿ ಮತ್ತೆ ಐಶುವನ್ನು ನೋಡಿದ್ಲು. ಅರ್ಥ ಆಗದೆ. ಕಾರ್ತಿಕಣಿ ಆ ನೋಟದ ಅರ್ಥ ಏನು ಅಂತ ಅಂದ್ಲು. ನೀನು ಮುಂದಿನ ನಿಮಿಷದಲ್ಲಿ ಸ್ಟೋರ್ ರೂಮ್ನಲ್ಲಿದೆಯಾ ಅಂತ ಅರ್ಥ ಅಂದ್ಲು ಸ್ಮಿತಾ. ಯಾಕೆ? ನಾನಿರೋ ರೂಮ್ ಚೆನ್ನಾಗಿದೆಯಲ್ಲ ಅಂದ್ಲು ಐಶು. ಸ್ಪಂದನ ಸ್ವಾತಿಯನ್ನು ಕೋಪದಿಂದ ನೋಡಿದ್ಲು. ನೀನು ಶಾಂತ ಆಗಿರು, ನಾನು ಇದ್ದೀನಲ್ಲ, ಎಲ್ರಿಗಿಂತ ದೊಡ್ಡವಳು. ನಾನು ಒಳಗೆ ಇದ್ದೀನಲ್ಲ, ನಾನು ಹೇಳ್ತೀನಿ, ನಾನು ನೋಡ್ಕೊಳ್ತೀನಿ, ನೀನು ಬೇರೆ ಕೆಲಸ ನೋಡ್ಬಂಗಾರ ಅಂದ್ಲು ಸ್ವಾತಿ. ಸ್ಪಂದನ ಅಡುಗೆ ಮನೆಗೆ ಹೊರಟೋದ್ಲು. ಎಲ್ಲರೂ ಸ್ವಾತಿಯನ್ನು ನೋಡಿದ್ರು. ಹೀಗೆ ಬರಬಾರ್ದು ಅಂತ ಬೆಳಿಗ್ಗೆ ನಿಯಮ ಹೇಳಿದೆ ಅಲ್ವಾ ಅಂದ್ಲು. ಏನೋ ಅಂದ್ಲು ಆಶ್ಚರ್ಯದಿಂದ. ಎಲ್ಲರನ್ನೂ ನೋಡಿದ್ಲು. ಎಲ್ಲರೂ ಸ್ನಾನ ಮಾಡಿ ಬಂದಿದ್ದಾರೆ. ಆಫೀಸ್ಗೆ ಹೋಗುವಾಗ ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ತಾರೆ ಅಂತ ಅರ್ಥ ಆಯಿತು. ಎಲ್ರಿಗೂ ಕಾಫಿ ಕೊಟ್ಟಳು. ಒಬ್ಬ ಐಶ್ವರ್ಯಾಗಿ ಬಿಟ್ಟು. ಅಂದರೆ ನಾನು ಸ್ನಾನ ಮಾಡಿ ಬಂದರೆ ತಾನೇ ಕೊಡೋದು ಅಂದ್ಲು ಆಶ್ಚರ್ಯದಿಂದ. ಕ್ರಿಶ್ ಕಿವಿಯಲ್ಲಿ ಚಿಕ್ಕದಾಗಿ ಅಂದ ಕ್ರಿಶ್. ಸೈಲೆಂಟಾಗಿ ಹೋಗಿ 10 ನಿಮಿಷಕ್ಕೆ ಬಂದ್ಲು. ಆಗ ಕಾಫಿ ಬಂತು. ಮಯೂರತ್ತೆ ಮಗಳೇ ಅಂದ್ಲು. ಅತ್ತೆ ಅಂದ್ಲು ನಗ್ತಾ ನೋಡಿ. ಅಂದರೆ ನಾವು ಬಂದು ಸುಮಾರು 1 ವಾರ ಆಯಿತು. ನಿಮ್ಮ ಮಾವ ಕೂಡ ಕೆಲಸಕ್ಕೆ ಹೋಗ್ಬೇಕಲ್ವಾ, ನಾವು ಹೋಗ್ತೀವಿ ಅಂದರು ಅತ್ತೆ. ಗಣಪತಿ ಮಾವ ಕೂಡ ಹೌದು ಮಗಳೇ ಅಂತ ಅಂದರು. ಕೃಷ್ಣನ್ನ ನೋಡಿದ್ಲು. ಸೈಲೆಂಟಾಗಿ ನೋಡ್ತಿದ್ದಾನೆ. ಐಶ್ವರ್ಯ ಕೃಷ್ಣ ನೋಡಿದ್ಲು. ಏನು ಹೇಳ್ತಾನೆ ಅಂದ್ಕೊಳ್ತಾ. ಸೈಲೆಂಟ್ ಆಗಿದ್ದಾನೆ ಅಷ್ಟೇ. ಸ್ಪಂದನ ಹಿರಿಯರನ್ನ ನೋಡಿ, ಐಶ್ವರ್ಯ ಅವ್ರು ಈಗಷ್ಟೇ ಬಂದರು, ಆದರೂ ನಮ್ಮ ಮನೆ ಏನು, ಅದೆಲ್ಲ ನಮ್ಮದೇ ಅಲ್ವಾ, ಆಮೇಲೆ ಹೋಗ್ಬೋದಲ್ವಾ, ಅಷ್ಟಾಗಿ ಕೆಲಸಕ್ಕೆ ಹೋಗಬೇಕು ಅಂದರೆ ಇಲ್ಲಿಂದಲೇ ಹೋಗ್ಬೋದಲ್ವಾ ಅಂತ ಹೇಳಿ ಸೂರ್ಯನನ್ನ ಶಿವನನ್ನು ನೋಡಿ, ಆದರೂ ಅವರನ್ನು ಇನ್ನೂ ಕೆಲಸಕ್ಕೆ ಯಾಕೆ ಕಳಿಸ್ತಿದ್ದೀರಿ? ಏನು ನೀವು ಗಳಿಸಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ನಿಮ್ಗೇನು ಕೈಯಲ್ಲಿ ಆಗೋದಿಲ್ವಾ ಅಂದ್ಲು ಕೋಪದಿಂದ ನೋಡ್ತಾ. ನಾನು ಹೇಳ್ತಾನೇ ಇದ್ದೀನಿ ಬ್ರೋ, ನಿಜಕ್ಕೂ ಕೇಳಿಸ್ಕೊಳ್ತಿಲ್ಲ. ಕೈ ಕಾಲುಗಳು
ಚೆನ್ನಾಗಿರೋ ದಿನಗಳವರೆಗೂ ಕೆಲಸ ಮಾಡ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾರೆ. ಹೇಳಿ ಮೇಡಮ್, ಕೇಳ್ತಾರೋ ಇಲ್ವೋ ಅಂದ. ಪ್ರಸಾದ್ ಮಾವನ್ನ ನೋಡಿ, ನಿಜವೇ ಅಲ್ವಾ ಮಗಳೇ ಅಂದ ಗಣಪತಿ ಮಾವ. ಅಲ್ವಾ, ನಿಮಗೆ ಕೈಕಾಲುಗಳು ಚೆನ್ನಾಗಿದೆಯಲ್ಲ, ನಿಮ್ಮ ಮೊಮ್ಮಗನನ್ನು ನೋಡ್ಕೊಳ್ಳಿ ಸಾಕು ಅಂದ್ಲು ಸ್ಪಂದನ. ಎಲ್ಲರೂ ಸ್ಪಂದನಳನ್ನ ನೋಡ್ತಿದ್ದಾರೆ. ಅಷ್ಟೇ ಅಲ್ವೇನ್ರಿ ಅಂದ್ಲು ಸ್ಪಂದನ. ನೀನೇನು ಹೇಳಿದ್ರೆ ಅದೇ ರಾಧಮ್ಮ ಅಂದ ಕೃಷ್ಣ ಆಗ್ತಾ. ನೋಡಿದ್ರಾ, ಅವರದನ್ನೇ ಅಂದರು ಅಂದ್ಲು ಮಾವನವ್ರನ್ನ ನೋಡಿ. ಅಂದರೆ ಮಗಳೇ ಅಂತಿರಲು, ಇನ್ನೇನೂ ಇಲ್ಲ, ಸಮಯ 9 ಆಯಿತು, ಎದ್ದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿ ಮಾತ್ರೆಗಳು ತಗೊಳ್ಳಿ ಅಂದ್ಲು. ಸುಮ್ಮನೆ ಎದ್ದು ಹೋದರು. ಸುಗುಣಾತೆ ಸೂರ್ಯನನ್ನು ನೋಡಿದ್ರು. ಸೂರ್ಯ ಹೋಗಿ ಬ್ರೋ ಮತ್ತೆ ಅಂದ ಚಿಕ್ಕದಾಗಿ. ನಿಮ್ಮ ಭಾವ ಏನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅಂದ್ಲು ಸ್ಪಂದನ. ಇಲ್ಲ ಇಲ್ಲ ಏನಿಲ್ಲ ಅಂದ ಸೂರ್ಯ ಹಿಂದೆ ಹೆಜ್ಜೆ ಆಗ್ತಾ. ಪರವಾಗಿಲ್ಲ ಸೂರ್ಯ ಅವರೇ ಹೇಳಿ ಅಂದ್ಲು ಪವಿತ್ರ. ಆಫೀಸ್ಗೆ ಸಮಯ ಆಯಿತು, ನಾನು ಹೋಗಿ ಸಿದ್ಧ ಆಗ್ತೀನಿ ಅಂತ ವೇಗವಾಗಿ ಹೋದ. ಎಲ್ಲರೂ ಬಂದು ತಿನ್ನೋದು ಕೂತಿದ್ದಾರೆ. ಐಶ್ವರ್ಯ ಕೂಡ ಹೋದ್ಲು. ಸ್ಪಂದನ ಕೈಗಳು ಕಟ್ಕೊಂಡು ಸೈಲೆಂಟಾಗಿ ನೋಡಿದ್ಲು. ಇದರ ಅರ್ಥ ಏನು ಅಂದ್ಲು ಸ್ವಾತಿಯನ್ನು ನೋಡಿ. ನಿನ್ನ ಗಂಡ ಎಲ್ಲಿದ್ದಾನೆ? ಅವನಿಲ್ಲದೆ ನೀನು ತಿಂತಿದ್ಯಾ ಅಂತ ಅರ್ಥ ಅಂದ್ಲು ಸ್ವಾತಿ. ಐಶ್ವರ್ಯ ಆಶ್ಚರ್ಯದಿಂದ ಅಂದರೆ ಅವ್ನು ತಿಂದೆ ನಾನು ತಿನ್ಕೂಡ್ದ ಅಂದ್ಲು. ಪಟ್ ಅಂತ ಶಬ್ದ 2 ಕಡೆಗಳಿಂದ ಬಂತು. 2 ಕೆನ್ನೆಗಳ ಮೇಲೆ 2 ಕೈಗಳಿಟ್ಕೊಂಡು ಎಲ್ಲರನ್ನ ನೋಡಿದ್ಲು. ಗಂಡಸರು ಯಾರೂ ಗಮನಿಸಿಲ್ಲ, ಸೈಲೆಂಟಾಗಿ ತಿಂತಿದ್ದಾರೆ. ಹಿರಿಯರು ಎಲ್ಲರನ್ನೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅವನು ಇವನು ಏನು ನಾಲ್ಗೆ ಸೀಳ್ಬಿಡ್ತೀನಿ ಅಂತ ಕಿರ್ಚಿದ್ಲು. ಐಶ್ವರ್ಯ ಕಣ್ಣು ಅರಳಿಸಿ ನೋಡಿದ್ಲು. ವಿರಾಟಣಿಯ ಅಂದ್ಲು ಐಶ್ವರ್ಯ. ನಿಜಕ್ಕೂ ಗಮನಿಸ್ತಿಲ್ಲ. ಹೋಗು ನಿನ್ನ ಗಂಡನಿಗೆ ಏನು ಬೇಕು ನೋಡು, ತೆಗೆದುಕೊಂಡು ಬಾ ಹೋಗು ಅಂತ ಕಿರ್ಚಿದ್ಲು ಪವಿತ್ರ. ಅವನೇನು ಕ್ಷಮಿಸಿ, ತಾನಿನ್ ಸಣ್ಣ ಮಗುನ ರೆಡಿ ಆಗ್ತಾನಲ್ವಾ ಅಂದ್ಲು ಐಶ್ವರ್ಯ ಚಿಕ್ಕದಾಗಿ. ಮತ್ತೆ ನೀನು ಯಾಕೆ ಇಲ್ಲಿದೆಯಾ ಅಂತ ಕೋಪದಿಂದ ನೋಡಿದ್ಲು ಸ್ಪಂದನ. ಸೈಲೆಂಟಾಗಿ ಎದ್ದೋಟೋದ್ಲು ಐಶ್ವರ್ಯ. ಹತ್ತು ನಿಮಿಷದ ನಂತರ ಬಂದು ಕೂದ್ಲು. ಸ್ವಾತಿ ಚಿಟಿಕಿ ಮೀಟಿದ್ಲು ಸ್ಪಂದನ ತೋರಿಸಿ. ಇಟ್ಸ್ ಓಕೆ ಬ್ರೋ, ಅವಳು ಔಷಧಿ ಹಾಕ್ಕೊಳ್ಬೇಕಲ್ವಾ ಅಂದು ಸೂರ್ಯ. ಹಾಗಿದ್ದಾಗ ನೀವು ಬೇಗ ಬರಬೇಕಂದ್ಲು. ಸೂರ್ಯ ಬಾಯಿ ತೆರಿಬಾರ್ದು ಅಂತ ಬೇಗ ತಿಂದು ಎದ್ದೋಟೋದ. ಗಂಡಸರು ತಿಂದಾದ್ಮೇಲೆ ಹೆಂಗಸರು ತಿನ್ನಬೇಕು. ಅಂಜಲಿ ಅತ್ತೆ ನೋಡಿ, ಅಮ್ಮ ನೀವು ಟ್ರಸ್ಟ್ಗೆ ಹೋಗಿ ಮನೆಗೆ ಬಂದುಬಿಡಿ, ನಾವು ಮಧ್ಯಾಹ್ನದ ಊಟವನ್ನು ಫುಡ್ ಕೋರ್ಟ್ನ ತಿಂತೀವಿ, ಔಷಧಿ ಬದಲಾಗಿದೆ ಅಂದ್ಲು. ಸರಿ ಮಗಳೇ ಅಂದರು. ಎಲ್ಲರನ್ನ ನೋಡಿ ಮುರಾರಿ ಜಾಗ್ರತೆ ಅಂದ್ಲು. ಸರಿ ಸ್ಪಂದನಮ್ಮ ಅಂತಂದರು. ಕ್ರಿಶ್ ರೆಡಿಯಾಗಿ ಬಂದ. 5 ನಿಮಿಷ ಅಂತ ಹೇಳಿ ಹೋದ್ಲು. ಮೆಲ್ಲಗೆ ಬಾರಾದಮ್ಮ ಅಂದ ಕ್ರಿಶ್. ನೋಡಿ ನಗ್ತಾ ಹೋದ್ಲು. ಕಾಟನ್ ಸೀರೆಯಲ್ಲಿ ಗಂಭೀರವಾಗಿ ರೆಡಿಯಾಗಿ ಬಂದ್ಲು. ಎಲ್ಲರನ್ನ ನೋಡಿ ಬೇಗ ಬರೋದಕ್ಕೆ ಪ್ರಯತ್ನಿಸ್ತೀವಿ, ಯಾವುದನ್ನು ಯೋಚಿಸದೆ ರೆಸ್ಟ್ ಮಾಡಿ. ಎಲ್ಲರನ್ನ ನೋಡಿ ನಗ್ತಾ ಐಶ್ವರ್ಯಳನ್ನ ನೋಡಿ, ಸ್ವಲ್ಪ ಸೆಟ್ ಆಗಬೇಕು ನೀವು, ನಡಿಬೇಕು ಹೆಚ್ಚಾಗಿ, ಮುರಾರಿ ಜಾಗ್ರತೆ ಅಂದ್ಲು. ಮುರಾರಿ ಬಂದು ನಾನು ಕೂಡ ಬರ್ತೀನತ್ತೆಮ್ಮ ಅಂದ. ಈಗಲ್ಲ ಮಗನೇ, ನಿಮ್ಮಮ್ಮ ಬರುವಾಗ ಬರಬೇಕು ಅಂದ್ಲು. ಸೂರ್ಯ ಎತ್ಕೊಂಡು, ಹಾಗೆ ನೀನು ಬರೋಕೂಡ್ದಲ್ವ ಮಗನೇ, ಸರ್ ಅವರು ಬ್ಯುಸಿ ಅಲ್ವಾ ಅಂದ ಸೂರ್ಯ. ನಾನು ಮಾವಯ್ಯನಿಗಿರ್ತೀನಿ ಅಂದ ಮುರಾರಿ. ನೋ ಸರ್ ಬ್ಯುಸಿ, ತಪ್ಪು ಅಂದ ಸೂರ್ಯ. ಅಳು ಪ್ರಾರಂಭಿಸ್ತಾ ಮುರಾರಿ. ಕ್ರಿಶ್ ಕೋಪದಿಂದ ನೋಡಿ ಇಡಿಯಟ್ ಅಂತ ಕಿರ್ಚ್ತಾ ಹೋಗಾಚೆಗೆ ಅಂತ ಬೈದು ಮುರಾರಿಯನ್ನು ಹೆಗಲ ಮೇಲೆ ಹಾಕೊಂಡ. ಸೂರ್ಯ ಅಲ್ಲಿಂದ ಓಟ ಕಿತ್ತ. ಸ್ಪಂದನ ಕೋಪದಿಂದ ನೋಡಿದ್ಲು. ಕೃಷ್ಣ ಬುದ್ಧಿ ಇದೆಯಾ, ಹೇಗೆ ಹೇಳ್ಬೇಕಂತ ಗೊತ್ತಿದೆಯಾ ಅಂತ ಕಿರ್ಚಿ ಮುರಾರಿನ ಹೆಗಲ ಮೇಲೆ ಹಾಕ್ಕೊಂಡು, ಮುಂದಿನ ವಾರ ಕರ್ಕೊಂಡು ಹೋಗ್ತಾನೆ ಮಗನೇ ಅಂದ ಕ್ರಿಶ್. ನೋ ಅಂದ ಅಳ್ತಾ. ದಿವ್ಯಾ ತಮ್ಮ, ನೀನು ತಂದ್ಕೊಂಡು ಚಾಕ್ಲೇಟ್ಗಳಿವೆಲ್ಲ ಫ್ರಿಜ್ನಲ್ಲಿ ತಿಂದು ಸ್ವಲ್ಪ ಹೊತ್ತು ಆಟ ಆಡಿ ತಿಂದು ಮಲಗು, ನಾವು ಬೇಗ ಬರೋದಕ್ಕೆ ಪ್ರಯತ್ನಿಸ್ತೀವಿ ಅಂದ ವಂಶಿ. ನಾನು ಮಧ್ಯಾಹ್ನದ ಲಂಚ್ ತೊಗೊಂಡು ಬರ್ತೀನಿ ಅಂತ ಕೇಳಿದ್ರು ಅಂಜಲಿ ಅವರು. ಅಮ್ಮ ನಿಮ್ಮ ಕೆಲಸ ಇದೆ, ಅಲ್ಲಿಗೆ ಹೋಗಿ ಬಂದು ಮತ್ತೆ ಇಲ್ಲಿಗೆ ಬರೋದು ಕಷ್ಟ ಅಂತಂದ್ಲು. ಮುರಾರಿ ಹತ್ರ ಬಂದು ಬಂಗಾರ ಅಂದ್ಲು. ಅತ್ತಮ್ಮ ನಾನು ಬರ್ತೀನಿ ಅಂದ. ಮತ್ತೆ ಹಾಗೆ ಅಂತಿರಲು ಹರ್ಷ, ವಿರಾಟ್, ಕಾರ್ತಿಕ್, ವಂಶಿ ಎಲ್ಲರ ಹತ್ರ ಹೋದ. ಒಂದು ವಾರ ಆದರೂ ಎಲ್ಲರೊಂದಿಗೆ ಹತ್ರ ಆಗೋದ. ಐಶ್ವರ್ಯ ಮಗ ಅಲ್ವಾ, ಎಲ್ಲರೂ ಚೆನ್ನಾಗಿ ಮುದ್ದು ಮಾಡ್ತಿದ್ದಾರೆ. ವಂಶಿ ಎತ್ಕೊಂಡು, ಸರಿ ಹಾಗಾದರೆ ಅಜ್ಜಿಯೊಂದಿಗೆ ಊಟದ ಬಾಕ್ಸನ್ನೆಲ್ಲ ತೆಗೆದುಕೊಂಡು ಬಾ ಅಂದ ವಂಶಿ. ಕ್ರಿಶ್ ಸ್ಪಂದನ ನೋಡಿ, ಅದೇ ನಾಳೆ ಹೋಗ್ಬೋದು, ಅವನ್ನ ಕರ್ಕೊಂಡು ಬನ್ನಿ ಅಂತಂದ ಕ್ರಿಶ್. ಸರಿ ಅಂದರು ಅತ್ತೆ. ಎಲ್ಲರೂ ಆಫೀಸ್ಗೆ ಹೋದರು. ಐಶ್ವರ್ಯ ಅಂಜಲಿ ಅತ್ತೆ ಹತ್ರ ಹೋಗಿ ಕೂತ್ಲು. ಹೇಳು ಮಗಳೇ ಅಂದ್ಲು. ಅತ್ತೆ, ಈ 4 ವರ್ಷಗಳಲ್ಲಿ ಏನು ನಡೀತು? ಈಗಷ್ಟೇ ಚೇತರಿಸ್ಕೊಳ್ತಿದ್ಯಾ, ಆಗಲೇ ಯಾಕೆ ನಿನಗೆ ಅಂದ್ಲು ಅತ್ತೆ. ಇಲ್ಲ ಅತ್ತೆ, ಬೇಕು ಅಂತಂದ್ಲು ಐಶ್ವರ್ಯ. ಅಂಜಲಿ ಅತ್ತೆ ಕೂಡ ಐಶ್ವರ್ಯಗೆ ತಿಳಿಯೋದು ಅವಶ್ಯಕ ಅಂತ ಎಲ್ಲವನ್ನ ಹೇಳಿದ್ರು. ಐಶ್ವರ್ಯ ಎಲ್ಲವನ್ನ ಕೇಳಿಸ್ಕೊಂಡು ಸೈಲೆಂಟಾಗಿ ಕೂತ್ಲು. ಮಯೂರಿ ಅತ್ತೆ ಐಶ್ವರ್ಯಳನ್ನ ನೋಡಿ, ನಿಜಕ್ಕೂ ಏನು ನಡೀತು ಐಶು, ಏನಿದೆಲ್ಲ ಅಂದರು.
ಅತ್ತೆ ಹೇಳಬೇಕು, ನಾನು ಹೇಳೋದು ತುಂಬ ಅವಶ್ಯಕ. ಆದರೆ ಹೇಳಿದರೆ ಏನು ನಡೆಯುತ್ತೋ ಎಂಬ ಭಯ. ಎಲ್ಲವೂ ಕೇಳಿದ ನಂತರ ಒಂದು ಅರ್ಥ ಆಯಿತು. ಈ ಬೀರು ಹತ್ರ ಕರ್ಕೊಂಡು ಹೋಗಿ ಕೊನೆಯಿಂದ 2ನೇ ಬಾಕ್ಸ್ ಅಂದ್ಲು. ತೆರೆದು ನೋಡಿದ್ಲು. ನಮ್ಮ ಮನೆಯಲ್ಲಿ ಕ್ಯಾಶ್ ಎಲ್ಲಿಂದ ಇಡ್ತಿದ್ದಾರೆ ಅಂದ್ಲು ಐಶ್ವರ್ಯ ನಗ್ತಾ. ಸ್ಪಂದನಾಗೋಸ್ಕರ ಮಗಳೇ, ಹಣ ಯಾವುದಕ್ಕೆ ಅಂತ ಹೇಳಿದ್ಲು ಐಶ್ವರ್ಯ. ಅದರಿಂದ ಹಣ ತೆಗೆದುಕೊಂಡು ಮಯೂರಿ ಅತ್ತೆ, ಸುಗುಣ ಅತ್ತೆ ಹತ್ರ ಹೋಗಿ ನನ್ನ ಸೀರೆಗಳನ್ನ ಉಡಬೇಕು, ನನ್ನ ಹತ್ರ ಇಲ್ಲ, ಹೇಳಿದ್ರೆ ಅಂಗಡಿಯ ಮನೆಗೆ ಬರುತ್ತೆ, ಆದರೆ ಬೇಡ, ನೀವೇ ತಂದು ಕೊಡಿ ಅಂದ್ಲು. ಹಣ ಕೊಟ್ಟು ಕೋಪದಿಂದ ನೋಡಿದ್ರು ಇಬ್ಬರು. ನೀವು ತರ್ತೀರಿ ನಂಗೆ ಗೊತ್ತು, ಆದರೆ ನಾನು ಇಲ್ಲೇ ಇದ್ದೀನಿ, ಅದಕ್ಕೆ ಈ ಮನೆ ಹಣ ಕೊಡ್ತಿದ್ದೀನಿ, ಅಲ್ಲಿಗೆ ಬಂದಾಗ ಹಕ್ಕಿನಿಂದ ಕೇಳ್ತೀನಿ ಅಂತ ಏನೇನು ಬೇಕಂತ ಹೇಳಿದ್ಲು. ವಂಶಿ ಕಾಲ್ ಮಾಡ್ದ. ಅತ್ತೆ ನಂಬರ್ಗೆ ಹೇಳು ವಂಶಿ ಅಂತಂದರು ಅತ್ತೆ. ಎಲ್ಲಿಗೂ ಯಾರೂ ಹೋಗ್ತಿಲ್ಲ, ಈಗಾಗಲೇ ಆರ್ಡರ್ ಮಾಡಿದ್ದಾರೆ, ದಾರಿಯಲ್ಲಿದೆ ಅಂದ. ಅದೆಲ್ಲ ಅಣ್ಣಯ್ಯ ಅಂದ್ಲು ಐಶ್ವರ್ಯ. ಐಶು ಅಂದ ವಂಶಿ. ಎಲ್ಲವೂ ಮಾವಂದಿರಿಗೆ ಅತ್ತೆಯಂದಿರಿಗೆ ಎಲ್ರಿಗೂ ಬರ್ತಿದೆ, ಇಷ್ಟ ಆದದನ್ನು ಆಯ್ಕೆ ಮಾಡ್ಕೊಂಡು ಮಿಕ್ಕಿದ್ದನ್ನು ವಾಪಸ್ ಮಾಡಿ ಅಂದ ವಂಶಿ. ಸರಿ ಫೈನ್ ಅಂತ ಕಟ್ ಮಾಡಿ, ನನ್ನನ್ನು ಬಿಟ್ಟು ಇನ್ಯಾರಿಗೂ ತಿಳಿಬಾರ್ದು, ನಾನೇ ಹೇಳಬೇಕು, ಅಣ್ಣ ಹೇಗಿದ್ದು ತಿಳಿಬೇಕು ಅಂತಂದ್ಲು ಐಶ್ವರ್ಯ. ಅಂಜಲಿ ಅತ್ತೆಯನ್ನು ನೋಡಿ ಆಫೀಸ್ ಯಾವಾಗ ಓಪನ್ ಅಂದ್ಲು. ಇನ್ನೂ ಸಮಯ ಇದೆ ಅಂದ್ಲು. ಸೈಲೆಂಟಾಗಿದ್ದು ಕೊಠಡಿಗೆ ಹೊಟ್ಟೋದ್ಲು. ಏನು ಮಾಡಬೇಕಂತ ಯೋಚಿಸ್ತಾ. ಮನೆಯಲ್ಲಿ ಪದ್ಧತಿಗಳು ಎಲ್ಲವೂ ಕೇಳಿದೆ ಅಲ್ವಾ, ಫೀಲ್ ಆಗಬೇಕು ಅಂತ ತೀರ್ಮಾನಿಸಿ ಹೊರಗೆ ಬಂದು ಅಂಜಲಿ ಅತ್ತೆ ಮೊಬೈಲ್ ತೆಗೆದುಕೊಂಡು ಕಾರ್ತಿಕ್ ಕರೆ ಮಾಡಿದ್ಲು. ಅತ್ತೆ ಅಂದ ಸ್ವೀಕರಿಸಿ. ಅಣ್ಣಯ್ಯ ನಾನು ಅಂದ್ಲು. ಎಸ್ ಹೇಳಮ್ಮ ಅಂದ. ನನಗೆ ಮೊಬೈಲ್ ಬೇಕಂದ್ಲು. ಮೊಬೈಲೆಲ್ಲ ಜಸ್ಟ್ ಸಿಮ್, ಅದು ಇನ್ನೂ 1 ಗಂಟೆಯಲ್ಲಿ ಬರುತ್ತೆ, ಈಗಲೇ ಆರ್ಡರ್ ಮಾಡ್ತೀನಿ ಅಂದ. ನಂಗೆ ಹಣ ಬೇಕು ಅಂದ್ಲು. ಅತ್ತೆಗೆ ಹೇಳಿ ಮಗಳೇ ಕೊಡ್ತಾರೆ ಅಂದ ಕಾರ್ತಿಕ್. ನೋ ಐ ನೀಡ್ ಕ್ಯಾಶ್, ಕಳಿಸು ಅಂದ ಐಶ್ವರ್ಯ. ಕಳಿಸೋ ಅಗತ್ಯ ಇಲ್ಲ, ಅತ್ತೆಗೆ ಹೇಳು ಅಂದ. ಹಣಕ್ಕೋಸ್ಕರ ಅಂದ್ಲು ಮತ್ತೆ ಅನುಮಾನದಿಂದ. ನೀನು ಅವಳನ್ನೇ ಕೇಳು ಅಂದ. ಸರಿ ಅಂತ ಕಟ್ ಮಾಡಿ ಅತ್ತೆಯನ್ನು ನೋಡಿದ್ಲು. ಮಯೂರಿ ಅತ್ತೆ ಅರ್ಥ ಆಗದೆ ತಲೆ ಕಿರ್ಕೊಳ್ತಾ ಕೂತ್ರು. ಅತ್ತೆ ಗೊಂದಲ ಅರ್ಥ ಆಗಿ ಕ್ಯಾಮ್ರಾ ತೋರಿಸಿದ್ಲು ಐಶ್ವರ್ಯ ನಗ್ತಾ. ಓ ಸರಿ ಅಂತ ಗಣಪತಿ ಮಾವ ನಗ್ತಾ. ಫುಲ್ ಸೆಕ್ಯೂರಿಟಿ ಇದೆ ಈ ಮನೆಯಲ್ಲಿ ಅಂದರು ಸುಗುಣ ಅತ್ತೆ. ಯಾರ ಮೇಲೆಯೂ ಸಣ್ಣ ನೊಣ ಕೂಡ ಬೀಳಬಾರ್ದು ಮಗು ಅಂದರು ಅಂಜಲಿ ಅತ್ತೆ ಅವರು ನಗ್ತಾ. ಊಟ ತೆಗೆದುಕೊಂಡು ಹೋದರು. ಮುರಾರಿ ಎಲ್ಲಿಯೂ ಹೋಗದೆ ಬರೀ ಕ್ರಿಶ್ ಕ್ಯಾಬಿನ್ನಲ್ಲಿದ್ದಾನೆ. ಅಲ್ಲೇ ಇಳಿದು ಊಟವಾದ ತಕ್ಷಣ ಮತ್ತೆ ವಾಪಸ್ ಹೋದರು. ಹೆಂಗಸರು ಹೊರ್ಟೋದ್ರು, ಗಂಡಸರು ಮಾತ್ರ ಇದ್ದಾರೆ. ಮುಂದೇನು ವಿರಾಟ್ ಅಂದ ಹರ್ಷ. ಐಶುಗೆಲ್ಲವೂ ಗೊತ್ತು, ಅದಕ್ಕಾಗಿದ್ದಾಳೆ ಅಂದ. ಕ್ರಿಶ್ ಸೈಲೆಂಟ್ ಆಗಿದ್ದಾನೆ. ವಿರಾಟ್ ಅಂದ ವಂಶಿ. ಏನೋ ಸಮಥಿಂಗ್ ಇಸ್ ಫಿಶಿ, ಯಾಕೋ ಸ್ಪಂದನ ಇದ್ದಾಳೆ ಅಂತ ಅವಳು ಹೇಳ್ತಿಲ್ಲ ಅಂದ. ಸ್ಪಂದನ ಇಲ್ಲದೆ ಇದ್ದರೆ ಅಂದ ವಿರಾಟ್. ಚುರುಕಾಗಿ ನೋಡ್ದ ಕ್ರಿಶ್. ಹಬ್ಬ ಆಗಲ್ಲ ವಿರಾಟ್, ಮೊದಲು ನಮ್ಮನ್ನು ಕೇಳಿ ನಂತರ ಅವಳಿಗೆ ಹೇಳೋದು ಅಂದ. ಐಶ್ವರ್ಯ ಕರೆ ಮಾಡಿದ್ಲು. ಹೇಳಮ್ಮ ಅಂದ. ನಂಬರ್ ಬಂತು. ವಿರಾಟ್ ಅಣ್ಣಿ ಎಲ್ಲಿದ್ದಾನೆ ಅಂದ್ಲು. ಸ್ಪೀಕರ್ ಆನ್ ಮಾಡಿ ಇಲ್ಲೇ ಇದ್ದಾನೆ ಅಂದ. ಅತ್ತಿಗೆ ಅಂದ್ಲು. ಅವಳು ತನ್ನ ಕ್ಯಾಬಿನ್ನಲ್ಲಿದ್ದಾಳೆ ಅಂದ. ಅದೇನು ಅತ್ತಿಗೆ ಅಲ್ಲ ಚೇರ್ಮನ್ ಅಂದ್ಲು ಅನುಮಾನದಿಂದ. ಇಲ್ಲ ಅಂದ ವಂಶಿ. ಯಾಕೆ ಹಾಗೆ ಮಾಡಿದ್ರು? ಅತ್ತಿಗೆ ಅಲ್ವಾ ಚೇರ್ಮನ್ ಅಂದ್ಲು ಕೋಪದಿಂದ. ಐಶು ಅಂದ ಕ್ರಿಶ್. ಅಣ್ಣಯ್ಯ ಅಂದ್ಲು ಐಶ್ವರ್ಯ. ಲ್ಯಾಪ್ಟಾಪ್ ಇದೆ, ಚೆಕ್ ಮಾಡು, ಮೊಬೈಲ್ನಲ್ಲಾದರೆ ಚೆಕ್ ಮಾಡು, ಸಂಪೂರ್ಣ ಸ್ಪಂದನ ಬಗ್ಗೆ ನೋಡು, ನಂತರ ನೀನು ಹೇಳಬೇಕೋ ನನಗೆ ಹೇಳು ಅಂದ ಕ್ರಿಶ್. ಹ್ಞೂ ಅಂದ್ಲು ಐಶ್ವರ್ಯ. ಕಾರ್ತಿಕ್ ಕರೆ ಕಟ್ ಮಾಡಿ ಕ್ರಿಶ್ನ ನೋಡ್ದ. ಕ್ರಿಶ್ ಸೈಲೆಂಟಾಗಿ ಕೂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.